ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಗುರುವಂದನಾ ಕಾರ್ಯಕ್ರಮ ವಿಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ ಮೊನ್ನೆ, ಅದಕ್ಕೆ ಕಂಟಿನ್ಯೂಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಗುರುಗಳು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಸಂಭಾಷಣೆ ಹೇಳಿದ್ದಾರೆ, ಹಾಗೆ ಅವ್ರಿಗಾದಂಥ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇಲ್ಲಿಂದ ಈಗ ಸ್ವಾಗತ ಭಾಷಣ ಆಗಿರ್ಬೋದು, ಸ್ವಾಗತ ಕೋರೋದು ಇವರಿಗೆ ವಿದ್ಯಾರ್ಥಿಗಳು. ಹಾಗೆ ಇವರಿಂದ ಒಂದು ಒಳ್ಳೆ ಸಂದೇಶನೂ ಕೊಟ್ಟಿದ್ದಾರೆ ಮಕ್ಕಳಿಗೆ. ಎಲ್ಲ ಸ್ಕಿಪ್ ಮಾಡದೆ ನೋಡಿರಿ. ಹಾಗೆ ಕೊನೆಗೆ ಊಟ ಮಾಡ್ಕೊಂಡು ಹೊರಡ್ತಾರೆ. ಸೊ ವಿಡಿಯೋ ಫುಲ್ಲು ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಅರ್ಥಪೂರ್ಣ ಸಂದೇಶಗಳನ್ನು ಹೇಳಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಅಷ್ಟೇ, ಅವರು ಓದುವಂಥ ಟೈಮಲ್ಲಿ ಅವ್ರಿಗಾದ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದಾರೆ. ಸೊ ಇಷ್ಟು ಚೆನ್ನಾಗಿರುತ್ತಾ ಇವ್ರ ಪ್ರೀತಿ ಅಂತ ಅನ್ನಿಸ್ತು ನನಗೆ ನೋಡ್ತಾ ಇದ್ದರೆ. ಸೊ ಅದಕ್ಕೆ ನಿಮಗೂ ಈ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಮ್ಮೂರಿನ ಗುರುಗಳು ಹಾಗೆ ಹಳೆಯ ವಿದ್ಯಾರ್ಥಿಗಳ ಒಂದು ಪ್ರೋಗ್ರಾಮ್ ಇರಲಿ ಅಂತಂದು ಹೇಳ್ಬಿಟ್ಟು. ಸೊ ಇಲ್ಲಿಂದ ಇನ್ನು ಸ್ಟಾರ್ಟ್ ಆಗುತ್ತೆ ಫಂಕ್ಷನ್ನು. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅನ್ಯತಾ ಭಾವಿಸಬಾರ್ದು. ಯಾರಿಗಾದ್ರೂ ಚಿಕ್ಕ ಮಕ್ಕಳು ಯಾರಾದ್ರೂ ಇದ್ರೆ ದೊಡ್ಡವರಿಗೆ ಅವಕಾಶ ಮಾಡಿಕೊಡಿ ಚೇರ್ಗಳ. ಸ್ವಾಗತವನ್ನು ನಾನು ಹೇಳಕ್ಕೆ ಬಯಸ್ತೇನೆ. ನನ್ನ ಪ್ರೀತಿಯ ಗುರುಗಳಾದ ಶ್ರೀಮಾನ್ ಶ್ರೀ ಅಂಜುನಾಯ್ಕ ಸಾರು ಅವರಿಗೆ ಈ ವೇದಿಕೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅಂಜುನಾಯ್ಕ ಮಿಸ್ ಕನ್ನಡ ಮಾಸ್ಟರ್ ಆದಂಥ ರಾಮಕೃಷ್ಣಪ್ಪ ಸಾರ್ಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮಲೇಶ್ ಮೂರ್ ಸಾರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಚಂದ್ರಗಿರಿ ಮಾಸ್ಟರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಹಿಂದಿ ಮಾಸ್ಟರ್ ಆದಂಥ ರೇವಣ್ಣ ಸಾರ್ಗೆ ನಿಮ್ಮೆಲ್ಲರ ಸ್ವಾಗತವನ್ನು ಬಯಸುತ್ತೇನೆ. ಮಲೇಶ್ ಉಪಮೇಶ್ಗೆ ಸ್ವಾಗತವನ್ನು ಬಯಸುತ್ತೇನೆ. ಮಹೇಶ್ವರ ಉಪಮೇಶ್ ಹಾಗೂ ಮಿಡ್ಲ್ ಸ್ಕೂಲ್ ಮಾಸ್ಟರ್ ಆದಂಥ ನಮ್ಮ ಪ್ರೀತಿಯ ವೈಲಫ್ ಮಾಸ್ಟರ್ಗೆ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಎಲ್ಲರಿಗೂ ಸ್ವಾಗತವನ್ನು ಬಯಸಬೇಕು. ಇದು ಗುರುಗಳ ಕಾರ್ಯಕ್ರಮ, ನಿಮ್ಮೆಲ್ಲರ ಕಾರ್ಯಕ್ರಮ. ಅದಕ್ಕಾಗಿ ನಾವು ಎಷ್ಟು ಚಪ್ಪಾಳೆ ತಟ್ಟಿದ್ರು ಸಾಲದು, ಎಷ್ಟು ವೇದಿಕೆನ ಈ ತರ ಸೃಷ್ಟಿಸಿದ್ರು ಸಾಲದು. ಇವತ್ತು ಸುವರ್ಣದ ದಿನ. ಟೀಚರ್ ಅಂತ ಲಕ್ಷ್ಮೀ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕಾರ್ನಾಗಪ್ಪಣ್ಣ ಅವರಿಗೆ ಸಾರ್ಗೆ ಸ್ವಾಗತವನ್ನು ಬಯಸುತ್ತೇನೆ. ಪದ್ಮಕ್ಕನವರು, KV ಪದ್ಮಕ್ಕನವರು ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅನ್ನಪೂರ್ಣ ಮೇಡಮ್
ಅನ್ನಪೂರ್ಣ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅನ್ನಪೂರ್ಣ ಮೇಡಮ್, ಅನ್ನಪೂರ್ಣ ಮೇಡಮ್. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ತಮ್ಮ ಆಸನದಲ್ಲಿ ಗುರುಗಳೆಲ್ಲ ಕೂತ್ಕೋಬೇಕು. ನಿಧಾನಕ್ಕಲ್ಲಿ ಕರ್ಕೊಂಡು ಹೋಗಪ್ಪ, ಚೇರಿಗಳ ಮೇಲೆ ಕೊಂಡ್ರು ಸರಿ. ನೀವೆಲ್ಲ ಪಕ್ಕಕ್ಕೆ ಬಂದ್ಬಿಡಿ. ಜ್ಯೋತಿ ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಮಣ್ಣಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತಿ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತಿ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಕನ್ನ ನಗನ ಹೋಲುವ ಗುರುಗಳ ನಾಮ, ಗಾಯಕ ವೈಣಿಕರಾರಾಧ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ರೇಣುಕಾ ಪ್ರಸಾದ, ರವಿ ಅವ್ರನ್ನೆಲ್ಲ ನೋಡ್ತಾ ಇದ್ರೆ, ತಿಪ್ಪೇಸ್ವಾಮಿ, ಶ್ರೀನಿವಾಸ ಇವರೆಲ್ಲ ನೋಡ್ತಾರೆ. ನಿಜಕ್ಕೆ ನಮ್ಗೇನು ವಯಸ್ಸಾಗಿಲ್ಲ. ನನಗೆ ಮತ್ತೆ ನಾವಿನ್ನು 13-14ನೇ ವಯಸ್ಸಲ್ಲಿದ್ದೀವೇನೋ ಅಂತೇಳಿ. ಯಾಕಂದ್ರೆ ನಮಗೆ ಆ ವಯಸ್ಸನ್ನು ಗುರುತಿಸುವ ಹಾಗೆ ನಮ್ಮ ಮುಂದೆ ನಮ್ಮ ಮೇಷ್ಟ್ರಿಗಳಿರೋದ್ರಿಂದ ನಮಗೆ ವಯಸ್ಸು ನಿಜಕ್ಕೂ ಆಗಿಲ್ಲ ಅಂತ ಅಂದ್ಕೊಂಡೇ ನನ್ನ ಮಾತನ್ನು ಆರಂಭ ಮಾಡ್ತಾನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ, ಇದೊಂದು ರೀತಿಯಲ್ಲಿ ಒಂದು ಭಾವುಕವಾದ ಸಂದರ್ಭ. ನಾವು ಬೇರೆ ಕಡೆ ಭಾಷಣ ಮಾಡಬೇಕಂತ ಸಂದರ್ಭದಲ್ಲಿ ಒಂದು ನಿರರ್ಗಳವಾಗಿ ಮಾತನಾಡ್ತಿದ್ವಿ, ಯಾವುದಾದ್ರು ಒಂದು ವಿಷಯ ಇಟ್ಕೊಂಡು ಮಾತನಾಡ್ತಾ ಇದ್ವಿ. ಆದರೆ ಈಗ ಅದೇ ರೀತಿ ಮಾತಾಡಬೇಕು ಅಂತ ಬಂದೆ. ಆದರೆ ಇಲ್ಲಿ ನೋಡಿದರೆ, ಈ ಅಂಗ್ಳ ನೋಡಿದರೆ, ಈ ಮೇಷ್ಟ್ರುಗಳು ನೋಡಿದರೆ, ಸ್ನೇಹಿತರನ್ನು ನೋಡಿದರೆ, ಈ ಊರನ್ನು ನೋಡಿದರೆ ನನಗೆ ಕಾಡೋದೇನಪ್ಪ ಅಂದ್ರೆ ಏನು ಮಾತಾಡೋದು ಅಂತ. ನಮ್ಮಲ್ಲಿ ಗುರುಗೆ ಬಹಳ ದೊಡ್ಡ ಸ್ಥಾನ ಇದೆ ನೋಡಿ. ರಾಧಾಕೃಷ್ಣ, ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕು ಆಚರಿಸುವ ಶಿಕ್ಷಕರ ದಿನಾಚರಣೆ ಇದೆಯಲ್ಲ, ಅದು ಒಂದು ಒಬ್ಬ ಗುರು ಹೇಗಿರಬೇಕು ಎನ್ನುವುದಕ್ಕೆ ನಮ್ಗೆ ಒಂದು ಮಾದರಿಯಾಗಿದ್ದಂಥವರು ರಾಧಾಕೃಷ್ಣ ಅವರು. ಎಲ್ಲಿದ್ರು ಕೂಡ ಜಯಿಸ್ಕೊಂಡ್ ಬರ್ತಾರೆ ಅನ್ನೋದಕ್ಕೆ. ಈಗ ಕಾರ್ನಾಗಪ್ಪ ಅವರಿಂದ ಒಂದು ಸಣ್ಣ ಗೀತೆ ಸರ್ ಅಂತಾರೆ. ಹ್ಞೂ ಸರ್, ಅಯ್ಯೋ ನೀವು ರಿಟೈರ್ಡ್ ಆಗಿ ಅವ್ರಿಗಿನ್ನ ಕಡಿಯಾಗಿದ್ದೀರಾ ಅಂತಾರೆ. ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಆ ಒಂದು ವ್ಯವಸ್ಥೆ ಕಾಣ್ತೈತೆ. ಕನ್ನಡ ಮೇಷ್ಟ್ರು ನಿಜವಾಗ್ಲೂ ಅವರು ಮಾಡಿದಂಥ ಪಾಠ ನಿಜವಾಗ್ಲೂ ಅವ್ರಿಗೆ ಒಂದು ಪಾದಾವರಿಗೆ ಬಂದಾಗ ನಮಿಸುತ್ತಾ, ಕವಿತೆ ಬಿದ್ದನು ಹರಿಯ ಚರಣದಲ್ಲಿ ಅಂತ ಬಯಾಟ್ ಮಾಡಬೇಕು ಆ ಪದ್ಯನ. ಯಾವುದು ಹರಿಯ ಚರಣದಲ್ಲಿ ಅಂದರೆ ದುರ್ಯೋಧನ ಕೃಷ್ಣನ ಚರಣಗೆ ಬೀಳ್ತಾನೆ ಅಂತ ಸನ್ನಿವೇಶ. ಏನದು? ಇದು ಹಳೆಗನ್ನಡ. ದೇವ ಬಂದನು ತನ್ನ ನೆನವರ ಕಾವ ಬಂದನು, ದೈತ್ಯ ಕುಲವನ ದಾವ ಬಂದನು, ಭಾಗವತ ಜನಲೋಲುಪನು ಬಂದ, ಕುಮತಿ ಕೌರವನಿಳಿಯದಿದ್ದನು ಸಿಂಹವಿಷ್ಟರವ. ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ ಕಾಣುತ್ತವೆ ದಾರುಣ. ಈಗ ನಾವೆಲ್ಲ ಏನು ಮಾಡ್ಬೇಕಾಯ್ತು? ಬರ್ರಪ್ಪ ಪಾಠ ಮಾಡ್ತೀವಿ, ಬರ್ರೋ ಕುತ್ಕೊಳ್ರೋ ಬರ್ರಪ್ಪ ಅಂತ ಹೇಳಿ. ಯಾಕೆ
ನಮ್ಮ ಸ್ಕೂಲ್ ಸ್ಟ್ರೆಂತ್ ಇರಬೇಕು, ನಮ್ಗೆ ಸಂಬಳ ಬರಬೇಕು, ಇದು ಅವರಿಂದ ನಮ್ಗೆ ಸಂಬಳಗಳಿರಲ್ಲ. ಅಂಥ ಪರಿಸ್ಥಿತಿಗಳದೈತೆ ವಿದ್ಯಾಭ್ಯಾಸ. ನೋಡಿ, ಆ ಗುರುಗಳಿಗೂ ಈ ಗುರುಗಳಿಗೂ ಎಷ್ಟು ವಿದ್ಯಾರ್ಥಿ. ನಿಜವಾಗ್ಲೂ ನಮ್ಗೆ ಅಷ್ಟದಿಗ್ಗಜಗಳಲ್ಲಿ 6 ದಿಗ್ಗಜಗಳಿದ್ದಾವೆ, ಇನ್ನೆರಡು ದಿಗ್ಗಜಗಳು, 8 ದಿಗ್ಗಜಗಳು 2 ಹೋಗಿದ್ದಾವೆ. ಅದೇ ನಮ್ಮ ಗುರುಗಳಾಗಿರ್ತಕ್ಕಂಥ ವೆಂಕಟರಾವ್ ಸರ್, ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಅಶ್ವತಿ ಸರ್, ಅವೆರಡು ಹೋಗಿದ್ದಾವೆ. ಅಷ್ಟದಿಗ್ಗಜಗಳಿದ್ದಂಗಿದ್ರು ಈ ಅಷ್ಟದಿಗ್ಗಜಗಳು ಅಂತ ಹೇಳ್ತಾ ನಮ್ಮ ಗುರುಗಳ ಪಾದಾರವಿಂದಗಳಲ್ಲಿ ಪಡಮಡುತ್ತಾ ಎಲ್ಲರ ಅಪೇಕ್ಷೆ ಮೇರೆಗೆ ಒಂದು ಜನಪದ ಲಾವಣಿಯನ್ನ ಆಡ್ಬೇಕಂತ. ಏನಂದ್ರೆ ಅದು ಬೆಪ್ತಕ್ಕಡಿ ಜಾತ್ರೆ ಮಾಡಿದ್ದು. ಬೆಪ್ತಕ್ಕಡಿ ಜಾತ್ರೆಗೆ ಹೋದ್ರೆ ಏನಾಗುತ್ತೆ ಮತ್ತೆ ಏನು ಅವಮಾನ ಹೋಗುತ್ತೆ ಅಂತ ಒಂದು ಜನಪದ ಲಾವಣಿ ಇದು. ಹಾಸನದ ಜಾತ್ರೆಗೆ 16,000 ಹಸನದ ಎತ್ತುಗಳು ಹೋಗಿದ್ದವು. ಜನವರಿ ತಿಂಗಳಾಗೆ ಘನವಾಗಿ ನಡೀತೆ ದನಗಳ ಪರಿಚಯ ಒಂದು ಈ ಊರಾಗೆ. ದನಗಳ ಪರಿಚಯ ಒಂದು ಈ ಊರಾಗೆ. ಹಾಸನದ ಜಾತ್ರೆಗೆ 16,000 ಹಸನದ ಎತ್ತುಗಳು ಹೋಗಿದ್ದವು. ಜನವರಿ ತಿಂಗಳಾಗೆ ಘನವಾಗಿ ನಡೀತೆ ದನಗಳ ಪರಿಚಯ ಒಂದು ಈ ಊರಾಗೆ. ದನಗಳ ಪರಿಚಯ ಒಂದು ಈ ಊರಾಗೆ. ಆಗಿರುವ ನನ್ನ ಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ಪುಡಮುಟ್ಟು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಶಾಲಾ ವಿದ್ಯಾರ್ಥಿಗಳೇ, ಊರಿನ ಗ್ರಾಮಸ್ಥರೇ, ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕು ಅಂತ ಗಂಗಾಧರ ಮೇಶ್ ಅಂಜನಾಥ್ ಮೇಶ್ ಹೇಳಿದ್ದಾರೆ ಸರ್. 2 ನಿಮಿಷದಲ್ಲಿ ಮುಗಿಸ್ಬೇಕು. ಉದಯವರ ಸಮಯ ಇದು. ಆಸೀನರಾಗಿರುವಂತಹ ಎಲ್ಲ ನನ್ನ ಗುರು ವರ್ಯರಿಗೆಲ್ಲರಿಗೂ ಸಹ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮಾನ್ಯರೇ, ನಮ್ಮ ಶಾಲೆಯ 90-91ನೇ ಶೈಕ್ಷಣಿಕ ಸಾಲಿನ SSLC ವಿದ್ಯಾರ್ಥಿಗಳಿಂದ ಇವತ್ತು ಗುರುವಂದನಾ ಕಾರ್ಯಕ್ರಮ ನಡೆಯುತ್ತಿರುವಂತಹ ಈ ಒಂದು ಗಳಿಗೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಈ ಒಂದು ಗ್ರಾಮದ ಎಲ್ಲ ಸಹೋದರ ಸಹೋದರಿಯ ಬಾಲಕ ಬಾಲಕಿಯರೇ, ಹೆಚ್ಚಿನದಾಗಿ ನಾನು ಮಾತನಾಡ್ಲಿಕ್ಕೆ ಬರಲ್ಲ. ನಮ್ಮ ಮಾಸ್ಟರ್ಗಳನ್ನ ಯಾರನ್ನೂ ಸಹ ನಾನು ಹೊಗಳಕ್ಕೆ ಹೋಗಲ್ಲ ಇವತ್ತು. ಆದರೆ ನಾವು ಕಲಿತಂತಹ ಶಿಕ್ಷಣ ಇವತ್ತಿನ ಮಟ್ಟಕ್ಕೆ ತುಂಬಾ ತುಂಬಾ ಕಡಿಮೆ ಅನ್ನುವಂತಹ ಅನುಭವದ ಮಾತನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾವು ಇಲ್ಲಿ SSLC ಕಲಿತಂತಹ ಬೋಧನಾ ಕ್ರಮ, ಪಠ್ಯವಸ್ತು ಎಲ್ಲವೂ ಸಹ ಎತ್ತರಕ್ಕೆ ಬೆಳೆದಿದೆ. ನಾವು ಕಲಿತಂತಹ ಪುಸ್ತಕಗಳು ಈಗ ಯಾವುದೂ ಸಹ ಕೆಲಸಕ್ಕೆ ಬರೋದಿಲ್ಲ. ಏನು ತಂತ್ರಜ್ಞಾನದ ಭಾಷೆಯಲ್ಲಿ ಕಲಿಯುವುದಾದರೆ ಮಾತ್ರ ಇವತ್ತು ಪ್ರಪಂಚದಲ್ಲಿ ನಮ್ಮ ಇಂಡಿಯಾ ಮಟ್ಟಕ್ಕೆ ನಾವು ಏನು ಮುಂಚೂಣಿಯಲ್ಲಿದ್ದೀವಿ ಅದನ್ನು ಮುಂದುವರಿಸಿಕೊಂಡು ಹೋಗಿ. ಪೂಜ್ಯ ಗುರುಗಳೆಲ್ಲರಿಗೂ ಭಕ್ತಿಯಿಂದ ವಂದಿಸಿ, ತಾಯಿ ಕನ್ನಡ ಭುವನೇಶ್ವರಿಯ ಪಾದ ಕಮಲಗಳಲ್ಲಿ ಮುಡಿಯಿಟ್ಟು ನನ್ನ ಪ್ರೀತಿಯ ಗುರುಗಳ ಕಾಯಕ ವೈಖರಿಯ ಕುರಿತು ಒಂದು ಕವಿತೆಯ ಶೀರ್ಷಿಕೆ ಗುರುಸ್ಮರಣೆ. ಕವಿತೆಯ ಶೀರ್ಷಿಕೆ ಗುರುಸ್ಮರಣೆ. ಅರಿವಿನ ಅರಮನೆಗೆ ಅಡಿಪಾಯ ಹಾಕಿ ಸೋಲಿನ ಭಯ ಬಡಿದೋಡಿಸಿ ಗೆಲುವಿನ ದಡ ಮುಟ್ಟಿಸಿದ ಶ್ರೇಷ್ಠ ಗುರುಗಳೆಲ್ಲರ ನೆನಪು ಅರಿವಿಲ್ಲದೆ ಬಂದು ಕನಸ ಬೆಳ್ಳಿ ಮೋಡ ಕರಗಿ ಮಳೆಯಾದ ಹಾಗೆ ಕಣ್ಣಂಚಿನ ಹನಿಯುರುಳಿ ನನ್ನ ಲೇಖನಿ ಬರೆದಿದ್ದು ಹೀಗೆ. ಮರೆಯುವುದಾದರೂ ಹೇಗೆ ಕೂಗಿ ಹೇಳಿ ನಾ ಹೇಳಿದ ಹಾಗೆ. ಅರಿವಿನ ಅರಮನೆಗೆ ಅಡಿಪಾಯ ಹಾಕಿ ಸೋಲಿನ ಭಯ ಬಡಿದೋಡಿಸಿ ಗೆಲುವಿನ ದಡ ಮುಟ್ಟಿಸಿದ ಶ್ರೇಷ್ಠ ಗುರುಗಳೆಲ್ಲರ ನೆನಪು ಅರಿವಿಲ್ಲದೆ ಬಂದು ಕನಸ ಬೆಳ್ಳಿ ಮೋಡ ಕರಗಿ ಮಳೆಯಾದ ಹಾಗೆ ಕಣ್ಣಂಚಿನ ಹನಿಯುರುಳಿ ನನ್ನ ಲೇಖನಿ ಬರೆದಿದ್ದು ಹೀಗೆ. ಮರೆಯುವುದಾದರೂ ಹೇಗೆ ಕೂಗಿ ಹೇಳಿ ನಾ ಹೇಳಿದ ಹಾಗೆ ಲೆಕ್ಕ ಕಲಿಸುತ್ತಿದ್ದರು ಎಂದೆಂದು ಮರೆಯದ ಹಾಗೆ. ನಮ್ಮ ಶಾಲೆಯ ಅಂಜದ ಗಂಡು ಅಂಜನಾಯಕ ಮಾಸ್ಟರ್ ಗರ್ಜಿಸಿ ಹೊಡೆಯುತ್ತಿದ್ದರು ಕೋಲು ಮುರಿಯುವ ಹಾಗೆ. ಲೆಕ್ಕ ಕಲಿಸುತ್ತಿದ್ದರು ಎಂದೆಂದು ಮರೆಯದ ಹಾಗೆ. ನಮ್ಮ ಶಾಲೆಯ ಅಂಜದ ಗಂಡು ಅಂಜನಾಯಕ ಮಾಸ್ಟರ್ ಕನುತ ಗಡಿನಾಡಲಿ ಕನ್ನಡದ ಹಿಗ್ಗನ್ನು ಪಸರಿಸುತ್ತ ಡಾಕ್ಟರ್ ಅಬ್ದುಲ್ ಕಲಾಂ ಪ್ರಶಸ್ತಿ ವಿಜೇತ
ಇವರ ನವಿರಾದ ಮಾತಿನ ಸೆಳೆತ ದಿನನಿತ್ಯ ಅಭ್ಯಾಸವ ಬರೆಸುತ್ತಾ ಕೊಡ್ತಿದ್ರು ಬರೆಯದವರಿಗೆ ಹೊಡೆತ ನಮ್ಮ ಪ್ರೀತಿಯ ಕನ್ನಡ ಮಾಸ್ಟರ್. ಕನ್ನಡ ಕನ್ನಡ ಕನ್ನಡವೆಂದೆನುತ್ತ ಗಡಿನಾಡಲಿ ಕನ್ನಡದ ಹಿಗ್ಗನ್ನು ಪಸರಿಸುತ್ತಾ ಡಾಕ್ಟರ್ ಅಬ್ದುಲ್ ಕಲಾಂ ಪ್ರಶಸ್ತಿ ವಿಜೇತ ಇವರ ನವಿರಾದ ಮಾತಿನ ಸೆಳೆತ ದಿನನಿತ್ಯ ಅಭ್ಯಾಸವ ಬರೆಸುತ್ತಾ ಕೊಡ್ತಿದ್ರು ಬರೆಯದವರಿಗೆ ಹೊಡೆತ ನಮ್ಮ ಪ್ರೀತಿಯ ಕನ್ನಡ ಮಾಸ್ಟರ್. ಹಿಂದಿ ಮಾಸ್ಟರ್ ಜೊತೆಗೂಡಿ ಚೇಷ್ಟೆ ಮಾಡ್ತಿದ್ದು ಹೇಗೆ ವೆಂಕೋಬರಾವ್ ಮಾಸ್ಟರ್. ಹಿಂದಿ ಮಾಸ್ಟರ್ ಬಾರೋ ಬಾರೋ ರಣಧೀರ ಪಾಠ ಸಾಕು ಬಾರೋ ನಗಿಸುತ್ತಲೇ ಇದ್ದರು ಹೀಗೆ ದಿವಂಗತ ವೆಂಕೋಬರಾವ್ ಮಾಸ್ಟರ್. ಮೀಸೆ ತೀಡಿ ಪಿಪಿಯ ಊದಿ ಹಾಸ್ಯ ಚುಟುಕು ಹೇಳ್ತಿದ್ರು ಕಿಲಕಿಲ ನಗ್ತಾ ನಮ್ಮ ಡ್ರಿಲ್ ಮಾಸ್ಟರ್. ಆನೆ ನಡೆದಿದ್ದೇ ದಾರಿ ತಾಕತ್ತಿದ್ರೆ ಕಟ್ಟಾಕಿ ಅನ್ನೋ ಹಾಗೆ ಗಾಂಭೀರ್ಯವಾಗಿ ಬಂದು ಹೋಗ್ತಿದ್ರು ನಮ್ಮ ಶಾಲೆಯ ಕ್ಲಾಸ್ ಮಾಸ್ಟರ್. ಆನೆ ನಡೆದಿದ್ದ ದಾರಿ ತಾಕತ್ತಿದ್ರೆ ಕಟ್ಟಾಕಿ ಅನ್ನೋ ಹಾಗೆ ಗಾಂಭೀರ್ಯವಾಗಿ ಬಂದು ಹೋಗ್ತಿದ್ರು ನಮ್ಮ ಶಾಲೆಯ ಕ್ಲಾಸ್ ಮಾಸ್ಟರ್. ಅಂಜಿಕೆಯಿಂದ ಗುರುಗಳಲ್ಲಿ, ಪ್ರೀತಿಯಿಂದ ಹುಡುಗರಲ್ಲಿ, ನಿಷ್ಠೆಯಿಂದ ಕೆಲಸದಲ್ಲಿ ಸೇವೆ ಪೂರೈಸಿ ಹೋದರು ಬಸಣ್ಣ ನರಸಿಂಹಯ್ಯನವರು. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಇವತ್ತು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಪ್ರೇಕ್ಷಕರು ಬಂದಿದ್ದಾರೆ. ಭಾಳ ಸಂತೋಷ. ಇದು ಗುರುಗಳ ಮೇಲೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನವನ್ನು ತೋರಿಸ್ತೀರ. ಹಳೆಯ ವಿದ್ಯಾರ್ಥಿಗಳೇ, ನಮ್ಮ ಜೀವನದಲ್ಲಿ ಬರೆಯಲಾಗದಂಥ ಒಂದು ದಿನ ಇವತ್ತು. ಯಾಕಂತ ಹೇಳಿದರೆ ಮೇಷ್ಟ್ರು ಬೇರೆ, ಗುರುಗಳು ಬೇರೆ. ಹಿಂದೆ ಹೇಳ್ತಾ ಇದ್ದರು, ಯಾವ್ಯಾವ ಕೆಲಸಕ್ಕೆ ಪ್ರಯತ್ನ ಪಟ್ಟರು ಯಾವುದು ಸಿಗದಿದ್ದರೆ ಏನು ಮೇಷ್ಟ್ರಾಗಿ ಹೋಗೋ ಅಂತಂದು. ಅಷ್ಟು ಹೀನಾಗಿತ್ತು. ಆದರೆ ಇವತ್ತು ಇಡೀ ಭಾರತ ನಿಂತಿರ್ತಕ್ಕಂಥದ್ದೇ ಗುರುಗಳ ಮೇಲೆ. ಉತ್ತಮ ಪ್ರಜೆಗಳನ್ನು ಮಾಡಿದರೆ ದೇಶ ಉತ್ತಮವಾಗಿರುತ್ತೆ. ಒಂದು ಮಾತು ಹೇಳ್ತಾರೆ, ಒಬ್ಬ ವೈದ್ಯ ಕೆಟ್ಟವನಾದರೆ ಒಬ್ಬ ರೋಗಿ ಸಾಯ್ತಾನೆ, ಆದರೆ ಒಬ್ಬ ಶಿಕ್ಷಕ ಕೆಟ್ಟವನಾದರೆ ಇಡೀ ಒಂದು ತಲೆಮಾರೇ ಹಾಳಾಗೋಗುತ್ತೆ. ಅಂತ ದೊಡ್ಡ ಜವಾಬ್ದಾರಿ ಇದೆ. ನಿಮ್ಮಲ್ಲಿ ಕೇಳ್ಕೊತಿರ್ತಕ್ಕಂಥದ್ದು ಏನಂದರೆ, ನಿಮ್ಮ ಮಕ್ಕಳನ್ನು ಎಷ್ಟೇ ಕಷ್ಟ ಇದ್ದರೂ ಚೆನ್ನಾಗಿ ಓದಿಸಿ. ಕೊಟ್ಟಿಲ್ಲ, ಅದು ತಾಲೂಕಿನ ಹೆಡ್ ಕ್ವಾರ್ಟರ್. ಅದು ಆ ಮಕ್ಕಳನ್ನ ಒಂದು ವಿಚಾರ ನಾನು ಹೇಳ್ತೀನಿ. ಮತ್ತು ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ಒಂದು ದಿವಸ ಮಾತಾಡೋದು ಒಂಥರ ನನ್ನ ಒಳಗಡೆ ಆವೇಶ ಮತ್ತು ಒಂಥರ ಏನೋ ಒಂಥರ ನನಗೆ ದುಃಖ ಆದಂಥ ಹೊರಟು. ಆ ಹೆಣ್ಣು ಮಕ್ಕಳು ಒಂದು ದಿವಸ ಖೋಖೋ ಅಭ್ಯಾಸ ಮಾಡ್ಬೇಕಂತಂದರೆ ನಾನು ಅವ್ರಿಗೆ ಮಕ್ಕಳಿಗೆ ಹೇಳಿದ್ದೆ, ನೋಡಿ ಬೆಳಿಗ್ಗೆ ನೀವು ಇಲ್ಲಿ 5 ಗಂಟೆಗೆ ಫೀಲ್ಡಲ್ಲಿ ಇರಬೇಕು, ಬೆಳಿಗ್ಗೆ ನಾವು ಅಭ್ಯಾಸ ಚೆನ್ನಾಗಿ ಮಾಡ್ಬೇಕಂತ ಅಂದವಾಗ ಆ ಹೆಣ್ಣು ಮಕ್ಕಳು ಏನು ಮಾಡ್ತಿದ್ದೆ ಅಂದರೆ, SRE ಬಸ್ಸು ಓಬಳಾಪುರದಿಂದ ಆಚೆಯಿಂದ ಎಲ್ಲಿ ಇದರಿಂದ ಬೆಳ್ಳಿ ಬಟ್ಲಿಂದ ಆರಾನ್ ಮಾಡ್ತಾರೆ, ಕಾರ್ನರ್ನೆಟ್ಟಿಂದ ಬಂದಾಗ ಆರಾನ್ ಮಾಡ್ತಾರೆ, ಚೆನ್ನಾಗಿ ಕೇಳಿಸುತ್ತದೆ ರಂಗಸಮುದ್ರಕ್ಕೆ. ಆವಾಗಲೇ ಮಕ್ಕಳು ಮನೆ ಮನೆಗೂ ಏನು ಖೋಖೋ ಬ್ಯಾಚ್ ಇದೆಯಾ ಒಬ್ಬೊಬ್ರು ಎಬ್ಬಿಸ್ಕೊಂಡೆಲ್ಲ ಬಂದು ಇಲ್ಲಿ ಕರೆಕ್ಟಾಗಿ 5 ಗಂಟೆಗೆ ಅಸೆಂಬಲ್ ಆಗ್ತಿದ್ರು ಫೀಲ್ಡಲ್ಲಿ. ನಾನು ಇಲ್ಲೇ ಮನೆ ಮುಂದೆನೆ ನಾನು ಮನೆ ಮಾಡಿದ್ದೆ. ಬಂದ್ಬಿಟ್ಟು ಅವರು ಅಷ್ಟೊಂದು ಶ್ರದ್ಧೆಯಿಂದ ಹೇಳಿದನ್ನು ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟು ಬಂದು ನಾವು ಹೇಳ್ದಂಗೆ ಇಲ್ಲಿ ಬಂದು ಅಭ್ಯಾಸ ಮಾಡಿ ಇವತ್ತೊಂದು ದಿವಸ ಆ ಒಂದು ಇದರಲ್ಲಿ ಖೋಖೋದಲ್ಲಿ ಇವತ್ತು ಹೋಬಳಿ ತಾಳ್ಳೆvel ತನಕ, ಆಮೇಲೆ ಜಿಲ್ಲಾ ಮಟ್ಟ ತನಕ, ರಾಜ್ಯ ಮಟ್ಟಕ್ಕೆ 10 ವರ್ಷಗಳ ಜಿಲ್ಲಾ ಮಟ್ಟದ ಸತತವಾಗಿ 10 ವರ್ಷಗಳ ಕಾಲ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದೀವಿ. 7 ವರ್ಷ ರಾಜ್ಯ ಮಟ್ಟಕ್ಕೆ ಪ್ರದರ್ಶಿಸಿದ್ದೀವಿ ರಂಗಸಮುದ್ರ. ಇದು ಜಿಲ್ಲಾ ಮಟ್ಟದಾಗ ರಂಗಸಮುದ್ರ ಏನಪ್ಪ ಸಿಂಹ ಸ್ವಪ್ನ ಅವ್ರಿಗೆ. ರಂಗಸಮುದ್ರ ಪಾವಡ ರಂಗಸಮುದ್ರ ಅಂದ್ರೆ ಸಿಂಹ ಸ್ವಪ್ನ ಅವ್ರಿಗೆ. ಏನಂದ್ರೆ ಅವರಲ್ಲಿ ನಾವು ಫೈಟ್ ಮಾಡೋಕ್ಕಾಗೋದಿಲ್ಲ, ಹೆಂಗಿದ್ರು ಅವ್ರದೇ ಅಂತಕ್ಕಂಥ ಒಂದು ಇದು ಬಂದಿತ್ತು. ಆ ಒಂದು ಇದು ಆ ಮಕ್ಕಳು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ನನ್ನ ಮಾತನ್ನು ಕೇಳಿ ಇವತ್ತು ಆ ಒಂದು ಇದು ನಾನು ಮರೆಯೋಕ್ಕಾಗೋದಿಲ್ಲ, ಆ ಮಕ್ಕಳನ್ನ ಮರೆಯೋಕ್ಕಾಗಲ್ಲ. ಅಷ್ಟೊಂದು ವೇದವಾಗಿತ್ತು ನಾವು ಹೇಳಿದ್ವಿ. ಇದೇ ರೀತಿನೇ ಇದೇ ಒಂದು ಇದನ್ನು ನಾನು ಅಲ್ಲಿ ಪ್ರಯತ್ನ ಮಾಡಂತ ಬಿಟ್ಟು 19 ವರ್ಷ ಕಾಲ ತಾಮಸ ಮಾಡಕ್ ಹೋದ್ರೆ ಅವರು ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಅಭ್ಯಾಸ ಮಾಡಿ ಅಂತ ಅಂದ್ರೆ ಏನೋ ಒಂದು 2 ಒದೆ ಕೊಟ್ಟರೆ ಹೋಗಿ ಮನೆಗೆ ಹೇಳ್ತಿದ್ರು ಆ ಪೇರೆಂಟ್ಸ್, ಸರ್ ಯಾಕೆ ಸರ್ ಹಿಂಗೆ ಇದು ಮಾಡ್ತಿದ್ರೆ ನೀವು ಮಕ್ಕಳಿಗೆ ಯಾಕೆ ಸರ್. ಅಲ್ಲಿ ನನಗೆ ಮನುಷ್ಯ ಸಂತೋಷ ಆಗಲಿಲ್ಲ, ತೃಪ್ತಿ ಬರಲಿಲ್ಲ. ಇಲ್ಲಿ 10 ವರ್ಷ ಮಾಡಿದ್ದಕ್ಕೂ ಸಹ ಆ ಮಕ್ಕಳು ತೃಪ್ತಿ ಮತ್ತು ಪೋಷಕರು ನನಗೆ ಎನ್ಕರೇಜ್ ಮಾಡಿದರೆ, ನಮ್ಮ ಈ ಹೋದವರು ನನಗೆ ಮಾಡಿದ್ರು. ಜೊತೆಗೆ ನಾವು ಬರೀ ಇದೊಂದೇ ಅಲ್ಲ, ನಾವು ನಮ್ಮ ಶಾಲೆ ಅಂದ್ರೆ ನಮ್ಮ ಮನೆ ನಮ್ಮದು ಅಂತಕ್ಕಂಥ ಒಂದು ಇದ್ರಲ್ಲಿ ನಮ್ಮ ಮೊದಲನೇ ಗುರು ತಾಯಿ, ಎರಡನೇ ಗುರು ಮೂರನೇ ಗುರು ಪ್ರಕೃತಿ ಅಂತ ಹೇಳಿ ಈ ಎಲ್ಲ
ಇವುಗಳಿಂದ ನಾವು ವಿದ್ಯೆಯನ್ನು ಕಲಿಬೇಕಾಗುತ್ತೆ. ಈ ಒಂದು ಪ್ರಾರಂಭಿಕ ಪಾರಂಪರ್ಯ ಗುರುವಿನ ಅಂತಂದರೆ ಎರಡನೇದಂತೆ ಪ್ರಕೃತಿ ಅಂದರೆ ಪ್ರಕೃತಿನ ನಾವು ಕಲಿಬೇಕಾದಂಥ ಪಾಠ ಇದೆ. ಪ್ರಕೃತಿ ಬಗ್ಗೆ ವಿಲಿಯಂ ವರ್ಡ್ಸ್ವರ್ತ್ ಅಂತೇಳಿ ದೇವರ ಆಶೀರ್ವಾದದಿಂದ ನಾವು ಕೆಲಸ ಮಾಡೋ ಎಲ್ಲ ಉಪಾಧ್ಯಾಯರು 78ರಿಂದ 82 ವಯಸ್ಸಿನಲ್ಲಿದ್ದೀವಿ. ಮದುವೆ ವಯಸ್ಸಿನ ಗುಲಾಮ ಉತ್ಸಾಹ ಶಾಲೆ ನಿಲ್ಲಿಸ್ಬೇಕು ಅಂತ ಅನ್ನ ತಿನ್ಬೇಕಾದ್ರೆ ನಮಗೆ ಅನ್ನ ಕೊಡ್ಸಕ್ಕೆ ಜನ್ಮಸ್ಥಳ. ಅದರಿಂದ ಈ ಶಾಲೆಯಲ್ಲಿ, ಈ ಸ್ಕೂಲಲ್ಲಿ, ಈ ಊರಿನಲ್ಲಿ ನನ್ನ ಆತ್ಮೀಯ ಉಪಾಧ್ಯಾಯರೇ ಹಾಗೂ ಈ ಊರಿನ ದೊಡ್ಡ ಗಣ್ಯ ವ್ಯಕ್ತಿಗಳೇ, ಎಲ್ಲ ಮುಖ್ಯಗಳನ್ನು ಹೇಳೋದು, ನಾನು ಬಂದಿರೋದು ಒಂದು ಚಿಕ್ಕ ತಿನ್ನಟ್ಟೆ ಅಂದರೆ ಬರೀ ಗೊಲ್ರಟ್ಟೆ ಅಲ್ಲಿ, ಬರೀ ಗೊಲ್ರಲ್ಲದು ಗೊಳ್ಳಿಟ್ಟು ಬೆಳೆದಿದೆ. ಬಟ್ ಇದೆ ಮಿಡ್ಲ್ ಸ್ಕೂಲಾಗಿ ಇಲ್ಲೇ ನಾನು ಮಾಸ್ಟರ್ ಎಲ್ಲ ವಿದ್ಯಾರ್ಥಿ ಆಗಿದ್ದೆ. ನಾನು ರಂಗಸಮುದ್ರ ಮಿಡ್ಲ್ ಸ್ಕೂಲಾಗೆ ನಾನು ವಿದ್ಯಾರ್ಥಿ ಆಗಿದ್ದೆ. ನಾನು ಇಲ್ಲೇ ಕಲಿತು ಇಲ್ಲೆಲ್ಲ ಹೋಗ್ಬಿಟ್ಟು ಲಾಸ್ಟಿಗೆ ಬಂದು ಇಲ್ಲಿ ಉಪಾಧ್ಯಾಯನಾಗಿ ನಿಂತೆ. ಅದರಲ್ಲಿ ಎಸ್ಪೆಷಲಿ ಸಣ್ಣ ಸಬ್ಜೆಕ್ಟ್ ನಂದು ಎಲ್ಲ ಸಬ್ಜೆಕ್ಟಿನ ಒಂದು ಸಬ್ಜೆಕ್ಟ್ ತಗೊಂಡು ಮಾಡಿದೆ. ಅದರಲ್ಲಿ ಗಣಿತ ಒಂದು ಮದುವೆ, ಕೂಡೋದು ಎಂಟಿ, ಕಳೆಯೋದು ತಂದೆ ತಾಯಿಗಳ. ಹೆಂಡತಿ ಬಂದ ತಕ್ಷಣ ದೊಡ್ಸೋದೆ ತಂದೆ ತಾಯಿಗಳು ಹೋದ ತಕ್ಷಣ ನೆಕ್ಸ್ಟು 6 ತಿಂಗಳು 9 ತಿಂಗಳು ಹುಡ್ಸೋದು ಅವ್ರ ಮಕ್ಕಳು ಇದ್ದ ತಕ್ಷಣ ಅದು ಮಲ್ಟಿಫಿಕೇಷನ್ನು ಎಲ್ಲ ಆದಮೇಲೆ ಅವ್ರದ್ದು ನೆಕ್ಸ್ಟ್ ನನ್ನ ಆಸ್ತಿ ಕೊಡ್ಬೇಕು ಅಂತ ಅದನ್ನು ಭಾಗ ಮಾಡ್ತಾರೆ. ಭಾಗಾಕಾರ ಒಂದು ಅವು ಹುಟ್ಟುತ್ತವೆ. ತಲೆ ಮೇಲೊಂದು, ಭುಜದ ಮೇಲೊಂದು, ಕಂಕೊಂಡಾಗೊಂದು, ಕಾಲ ಮೇಲೊಂದು ಎಲ್ಲ ಹುಟ್ಟುತ್ತವೆ. ಹೋಗ್ಬಿಟ್ಟು ನಮ್ಮ ಆಸ್ತಿನೆಲ್ಲ ನಮ್ಮ ಶರೀರನ ಭಾಗ ಮಾಡ್ಕೊತಾರೆ. ಈಗ ನಮ್ಮ ಬುದ್ಧಿ ಮತ್ತು ಜ್ಞಾನ ಬೆಳೀಲಿ ಅಂತ ಅವ್ರು ಹೊಡೆದಿದ್ದಾರೆ. ಕನ್ನಡ ಮಾಸ್ಟ್ರು ಅಯ್ಯೋ ಸ್ವಾಮಿ ಬೆಳ್ಳಗಳೆಲ್ಲ ಸರ್ ದಯವಿಟ್ಟು ನಮಸ್ಕಾರ ಸರ್. ಆ ವಿದ್ಯೆ ಕಲಿಸಿದ್ರಲ್ಲ, ಇವತ್ತು ನಾನು ಯಾರು ಮಾತಾಡಕ್ ಬರುತ್ತೆ. ನಾನು ಆಕ್ಚುಲಿ ಹಿಂದಿನ ಸೆಂಟ್ರ್ ಬೆಂಚ್, ನಾನು ಕನ್ನಡ ಬರಲ್ಲ, ಹೊಡೆದ್ರಪ್ಪ ಸರಿಯಾಗಿ. ಆದ್ರೆ ಅವರು ಕಲಿಸಿದಂಥ ಆ ವಾಕ್ಯಗಳು, ಪದಗಳು, ನುಡಿದಂಥ ನಡೆ ಇವತ್ತು ನಾನು ಮಾತಾಡಕ್ಕೆ ಇಷ್ಟ ಆಗುತ್ತೆ. ನಮ್ಮೆಲ್ಲ ಹುಡುಗರಿದ್ದಾರೆ, ಒಬ್ಬೊಬ್ರು ಹುಡುಗರದ್ದು ಒಂದೊಂದು ಇತಿಹಾಸ ಇದೆ. ಅದಕ್ಕೆಲ್ಲ ಕಲ್ಸಿರೋರು ಈ ಗುರು ಇನ್ನೇ ಗೊತ್ತಿಲ್ಲ. ಆದ್ರೆ ಏನೋ ಮಾಡಿ ಹಿಂದಿನ ಮುಂದಕ್ಕೆ ಬರೆಯೋದು, ಮುಂದಿನ ಬರೆಯೋದು. ಎಕ್ಸಾಮ್ ಅಲ್ಲಿ ಏನ್ ಬರೆಯೋದು? ಈ ಕ್ವಶನ್ ಏನೇ ಮುಂದಿನ ಬರೆಯೋದು, ಹಿಂದಿನ ಮುಂದೆ ಮಾರ್ಕ್ಸ್ ಬಂದೋಗ್ಬಿಟ್ಟು 35. ಅವ್ರು ಹಿಂದಿ ಮಾಸ್ಟರ್ ನಮ್ಮ ಹಿಂದಕ್ಕೆ ಕಲಿಸಿದ್ರು. ಸೈನ್ಸ್ ಮಾಸ್ಟರ್ ಅವರು ಸೈನ್ಸ್ ಜೊತೆಗೆ ಇಂಗ್ಲಿಷ್ ತಗೊಳ್ಳೋರು ಬಹಳ ಚೆನ್ನಾಗಿ ಪಾಠ ಮಾಡೋರು. ಅದೇ ರೀತಿ ಡ್ರಿಲ್ ಮಾಸ್ಟರ್ ಒಂದು ಹಾಡು ಹೇಳೋರು, ಯಾವ್ದಪ್ಪ ಅದು? ಸೆಟ್ಟಿಕೆರೆ ಮುದುಕ ಸೆಮಿನಾರಿ ಬಂದ, ಸೆಟ್ಟಿಕೆರೆ ಮುದುಕ ಸೆಮಿನಾರಿ ಬಂದ, ಸೆಟ್ಟಿಕೆರೆ ಮುದುಕನ ಹೆಂಡತಿ ಸೆಮಿನಾರಿ ಬಂದ್ಲು, ಸೆಟ್ಟಿಕೆರೆ ಮುದುಕನ ಹೆಂಡತಿ ಸೆಮಿನಾರಿ ಬಂದ್ಲು, ಸೆಟ್ಟಿಕೆರೆ ಮುದುಕನ ಹೆಂಡತಿ ಮಗಳು ಸೆಮಿನಾರಿ ಬಂದ್ಲು, ಸೆಟ್ಟಿಕೆರೆ ಮುದುಕನ ಹೆಂಡತಿ ಮಗಳ ನಾಯಿಯ ಬಾಲ ಸೆಮಿನಾರಿ ಬಂತು. ಈ ಹಾಡನ್ನು ಹೇಳೋರು ಅವರು. ಯಾವ ಟೈಮಲ್ಲಿ ಎಲ್ಲ ನಾವು ಫ್ರೀ ಆಗಿರ್ತಿದ್ವಿ, ಮಾಸ್ಟರ್ ಇರ್ತಿರ್ಲಿಲ್ಲ. ಅವಾಗ ಹೇಳೋರು ಇದು ಪದನ. ಏನ್ ಸರ್ ಸೆಟ್ಟಿಕೇರಿ ಮುದುಕ ಎಲ್ಲಿ? ಇಲ್ಲಿದೆ ಸೆಟ್ಟಿಕೇರಿ ಮುದುಕ. ಸರಿನಾ? ಯಾಕಂದ್ರೆ ಇಷ್ಟೊತ್ತು ಮಾಡ್ತಿದ್ವಿ ಸಾಮೂಹಿಕ ಭಾಷಣ, ಇವು ನಮ್ ಸಾಮೂಹಿಕ ಇಲ್ಲ, ಸಮಾಜ ಭಾಷಣ. ಸರಿನಾ ಸರ್? ಸಾಮಾನ್ಯ ಮಾತಾಡ್ತಿದ್ರಿ, ಬೇಜಾರು ಮಾಡ್ಕೊಬೇಡ್ರಿ. ಯಾಕೆಂದ್ರೆ ಯಾವಾಗ ಸೀರಿಯಸ್ ಆಗಿರಕ್ಕಾಗಲ್ಲ. ಸ್ವಲ್ಪ ನಗು ಮತ್ತು ಸೀರಿಯಸ್ ಎರಡೂ ಇರ್ಬೇಕು. ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಹೋದ್ರೆ ಚಂದ್ರಪ್ಪ ಮೇಷ್ಟ್ರು ಬಹಳ ಚೆನ್ನಾಗಿ ಅವರು ಅಕ್ಷರ ನೋಡ್ಬೇಕಿತ್ತು. ಮಾರ್ಕ್ಸ್ ಕಾರ್ಡಲ್ಲಿ ನೀಟಾಗಿ ಬರೆಯೋದು. ಎಲ್ಲಿ ನಿಂಗಪ್ಪ ಮೇಷ್ಟ್ರು ಸರ್ ನಂಬ್ತೀರ ಇಲ್ಲೋ? ಸ್ವತಂತ್ರ ಹೋರಾಟ
ಸ್ವತಂತ್ರ ಹೋರಾಟ ಅಂದ್ರೆ ಇಡೀ ಸ್ವತಂತ್ರ ಹೋರಾಟನ ಇವರೇ ಮಾಡಿಸ್ಬಿಡಾರ. ಸ್ವತಂತ್ರ ಹೋರಾಟನ ಇವರೇ ಮಾಡಿಸಿರೋದು. ಏಕದಮ್ ಈ ಗೆರೆ ಹೇಳ್ದು ಇವನ್ ಇಲ್ಲಿಗೆ ಬಂದ ಅಂತಂದ್ರೆ ಇಡೀ ಸ್ವತಂತ್ರ ಹೋರಾಟನ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ತಗೊಳ್ಳೋರು 8 ಗಂಟೆಯಿಂದ 10 ಗಂಟೆವರೆಗೂ ಬಹಳ ಚೆನ್ನಾಗಿ ಪಾಠ ಮಾಡೋರು.